ಗ್ರ್ಯಾಟಿಟ್ಯೂಡ್ ಜರ್ನಲ್ ದಿನ ಬರಿಬೇಕಾ? ಏನ್ ದಿನ ಬರೆಯೋದಿರುತ್ತೆ? ದಿನ ಊಟ ಮಾಡ್ತೀವಿ, ದಿನ ಸ್ನಾನ ಮಾಡ್ತೀವಿ, ದಿನ ಹಲ್ಲುಜ್ಜುತ್ತೀವಿ, ದಿನ ನಿದ್ದೆ ಮಾಡ್ತೀವಿ. ಮುಗೀತು ಅಂತ ಇದೆಯಾ? ಕೃತಜ್ಞತೆ ಕೂಡ ಹಾಗೆ. ಹೌದು, ದಿನ ಬರಿಲೇಬೇಕು. ಬರೆದರೆ ಉತ್ತಮ. ಯಾಕೆ ಹಾಗೆ ಹೇಳ್ತೀನಿ ಅಂದರೆ, ನಾನು 2 ತಾಸು, 3 ತಾಸು ಒಂದೇ ದಿನ ವರ್ಕೌಟ್ ಮಾಡ್ತೀನಿ, ಇಡೀ ವಾರ ಏನೂ ಮಾಡಲ್ಲ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸುವಂಥವ್ರು ಒಪ್ಕೊಳ್ತಾರಾ? ಛೇ! ಹಾಗೆ ಬೇಡವೇ ಬೇಡ. ಪ್ರತಿದಿನ ಕೇವಲ 10-15 ನಿಮಿಷ ಆದರೂ ಮಾಡಿ, ಆದರೆ ಒಂದೇ ದಿನ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತಾರೆ ತಾನೆ? ಹಾಗೆ ಇದು. ಪ್ರತಿ ದಿನದ ಅಭ್ಯಾಸವಾಗಬೇಕು ಇದು. ಯಾಕೆಂದ್ರೆ ಅಭ್ಯಾಸವಾದಾಗಲೇ ಅದು ನಿರಂತರವಾಗಿ ಇರುತ್ತೆ. ಒಂದಿನ ಬರ್ದೆ, 2 ದಿನ ಬರ್ದೆ, 3 ದಿನ ಬರ್ದೆ, ಆಮೇಲೆ ಬಿಟ್ಬಿಟ್ಟೆ, ಪ್ರಯೋಜನ ಇಲ್ಲ. ಹಾಗಾಗಿ ಇದು ನಿರಂತರವಾಗೋದಕ್ಕಾಗಿ ಅದಕ್ಕೆ ಕೆಲವು ಟಿಪ್ಸ್‌ಗಳನ್ನ ಹೇಳ್ತೀನಿ. ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅದನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ. ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜೋದು ಅಥವಾ ಕಾಫಿ ಕುಡಿಯೋದು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತೀನಿ. ಈ ರೀತಿಯಾದದ್ದು. ಅಥವಾ ರಾತ್ರಿ ಮಲಗುವ ಮುನ್ನ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತೀನಿ. ಇಲ್ಲ ಸ್ನಾನ ಆದ ನಂತರ ಇದನ್ನ ಪೂಜೆ ಎನ್ನುವ ಹಾಗೆ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತೀನಿ. ಹೀಗೆ ಒಂದು ನಿರ್ದಿಷ್ಟ ಸಮಯವನ್ನ ಇದಕ್ಕಾಗಿ ಇಟ್ಕೊಳ್ಳೋದು. ಎರಡನೆಯದು ನಿರ್ದಿಷ್ಟ ಜಾಗದಲ್ಲಿ ಕೂತು ಬರೆದ್ರೆ ಅದು ಬಹಳ ಉತ್ತಮ. ಯಾಕೆಂದ್ರೆ ಒಂದು ಯೋಗ ಮಾಡೋದಕ್ಕಿರ್ಬಹುದು, ಪೂಜೆ ಮಾಡೋದಕ್ಕಿರ್ಬಹುದು, ಧ್ಯಾನ ಮಾಡೋದಕ್ಕಿರ್ಬಹುದು. ಎಲ್ಲ ಒಂದು ನಿರ್ದಿಷ್ಟವಾದ ಜಾಗವನ್ನ ನಾವು ಒಂದು ಗುರುತು ಮಾಡ್ಕೊಂಡಿರ್ತೀವಲ್ವಾ? ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಇದು ಈ ಟೇಬಲ್ ಮೇಲೆ ಕೂತ್ಕೋತೀನಿ ಅಥವಾ ಇಲ್ಲಿ ಈ ರೀತಿಯಲ್ಲಿ ಇಟ್ಕೊಳ್ತೀನಿ. ಹೀಗೆ ಬರೆಯುವುದನ್ನ ಅಭ್ಯಾಸ ಮಾಡ್ಕೊಳ್ಳೋದು. ಮತ್ತು ನಿರಂತರವಾಗಿ ಬರಿತಾ ಹೋದಾಗ ಕೆಲವು ಸಾರಿ ಗೊತ್ತು ಮೊನೊಟನಸ್ ಆಗುತ್ತೆ. ಅಯ್ಯೋ ದೇವ್ರೇ ಬೇಜಾರು, ಒಂದೇ ಥರದ್ದು ಬರೆದು ಇಡ್ಬೇಕಲ್ಲ ಅಂತ ಅನಿಸ್ತಿರುತ್ತೆ. ಆದ್ರೂ ಪರವಾಗಿಲ್ಲ. ಕೆಲವೊಮ್ಮೆ ಏಕತಾನತೆಯನ್ನು ಕೂಡ ಬ್ರೇಕ್ ಮಾಡಬೇಕಾಗತ್ತೆ. ಇನ್ನೊಂದು, ಇದು ಅಭ್ಯಾಸವಾಗಿ ಹೋದ್ರೆ ನೀವು ಬರಿದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಇದು ಅಭ್ಯಾಸವಾಗುತ್ತೋ ಇದು ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತೆ. ಏನ್ ಇದೆಯೋ ಅದನ್ನೇ ಗುರುತಿಸುವುದೇ ನಮ್ಮ ವ್ಯಕ್ತಿತ್ವದ ಭಾಗವಾದಾಗ ಬದಲಾವಣೆ ಅನ್ನೋದು ತನ್ನಿಂದ ತಾನೇ ಶುರುವಾಗುತ್ತೆ. ನಾವು ಏನಿಲ್ವೋ ಅದನ್ನ ಹುಡುಕ್ತಾ ಇದ್ವಿ. ಈಗ ಏನಿದೆಯೋ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀವಿ. ಏನಿದೆಯೋ ಅದನ್ನೇ ಹೈಲೈಟ್ ಮಾಡೋದು ನಮ್ಮ ಮನಸ್ಸಿನ ಸಹಜ ಸ್ಥಿತಿ ಆಗಿಬಿಡುತ್ತೆ. ಹಾಗಾದಾಗ ಇದು ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತೆ. ನಾವು ಒಬ್ಬ ಹೊಸ ಮನುಷ್ಯರಾಗಿ ರೂಪುಗೊಂಡ್ಬಿಡ್ತೀವಿ. ಇದೆಲ್ಲ ಶುರುವಾಗಿದ್ದು ಪ್ರತಿದಿನ ಕೆಲವೇ ನಿಮಿಷಗಳ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋದ್ರಿಂದ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು.